ನೆನ್ನೆ ಬೇಜಾರು ಮಾಡ್ಕೊಂಡಿದ್ದಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ರಿ. ನನಗೆ ತುಂಬಾ ಖುಷಿ ಆಯಿತು. ಯೂಟ್ಯೂಬಿಂದ ಏನು ಬರ್ತಿದ್ರೂ ಪರವಾಗಿಲ್ಲ, ನೀವು ಪ್ರೀತಿಯಿಂದ ಕಮೆಂಟ್ ಮಾಡಿದ್ರಲ್ಲ ನನಗೆ, ಧೈರ್ಯವಾಗಿರಿ, ನಾವು ನೋಡ್ತೀರಿ ನಿಮ್ಮ ಸ್ಟೋರಿನ ಅಂತ. ನಿಮ್ಮ ಕಮೆಂಟ್ಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ಎಷ್ಟೊಂದು ಜನ 72 ಕಮೆಂಟ್ ಏನೋ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ನೆನ್ನೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿತ್ತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನಿಮ್ಮ ಕಮೆಂಟ್ಗಳೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿದವ್ರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಬ್ಬೊಬ್ಬರು ಕಮೆಂಟು ನೋಡ್ತಾ ಇದ್ದರೆ ನನಗೆ ಧೈರ್ಯ ಹೇಳೋ ಕಮೆಂಟು ನನಗೆ ಒಂಥರ ಶಕ್ತಿ ಬಂದಂಗೆ ಆಗುತ್ತೆ. ನೀವು ಇದೇ ಥರ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊತಿದ್ದೀನಿ. ಯಾಕೆ ಆದಿಶಂಕರ ಡ್ಯೂಟಿಗೆ ಹೋಗಿಲ್ಲ? ಅಯ್ಯೋ ಕಾರುಣ್ಯ, ನನ್ನ ಕತೆ ಯಾಕೆ ಕೇಳ್ತೀಯಾ? ಏನಾಯ್ತು? ಕೃಷ್ಣ ಬಂದಿದ್ನಾ? ಏನು ಕೇಳ್ದ? ನೀನೇನು ಕೇಳ್ದೆ? ಎಲ್ಲ ಒಂದೇ ಸತಿ ಹೇಳ್ಬಿಡಪ್ಪ ನಿಮ್ಮ ಅತ್ತಿಗೆಕ. ನೀವು ಯಾವಾಗ ಬಂದ್ರಿ? ಇವಾಗ ಬಂದೆ, ಕೈ ಕಾಲು ಮುಖ ತೊಳ್ಕೊಂಡು ದೇವ್ರ ಕೈ ಮುಗ್ದು ಯೋಗತ್ತಿ ಇಟ್ಕೊಂಡು ಬಂದೆ, ನಿನ್ನ ಮುಂದೆ ನಿಂತ್ಕೊಂಡಿದ್ದೀನಿ. ಏನು ಆದಿಶಂಕರ್ನ ಯಾಕೋ ಡಿಸ್ಟರ್ಬ್ ಆಗೋನೆ? ಕೇಳ್ತಾ ಇದೆಯಲ್ಲ, ಅದನ್ನ ಮುಂದುವರ್ಸು. ಹೇಳ ಆದಿಶಂಕರ, ಏನಾಯ್ತು ಆದಿಶಂಕರ? ನಿನಗೆ ಎಂತ ಹುಡುಗಿ ಬೇಕು ಅಂತ ಕೇಳ್ದ. ನಾನು ಆಲೋಚನೆ ಮಾಡಿ 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 ಹೇಳ್ಮಟ್ಟು ಅಳ್ದಾಗ ಬಿದ್ದೋದ. ಕರೆಕ್ಟಾಗಿ ಹೇಳಿದೆ ರಾಮಣ್ಣ, ಹೇಳ್ಮಟ್ಟು ಅಳಿದಕ್ಕೆ ಬಿದ್ದೋಗ್ಬಿಟ್ಟೆ ನಾನು. ಅಷ್ಟು ಆಲೋಚನೆ ಮಾಡಿದ್ಯಾ ಅಂತಂದ್ರೆ ಬಿದ್ದೋದೆ ಅಂತಾನೆ ಗ್ಯಾರಂಟಿ. ಅಳ್ಬೇಡ್ಕಣೋ, ಸುಮ್ಕಿರ್ಲಾ. ಹೇಳ ಶಂಕರ, ಏನು ಹೊರಗೆ ಹೇಳಿದ್ನಿ ಗೊತ್ತಾ ಕಾರುಣ್ಯ? ಗೊತ್ತಿಲ್ಲ. ಎಲ್ಲ ನಾಟಕ ಆಡ್ಬೇಡ್ರಿ ಇಬ್ರು. ಅಯ್ಯೋ, ನಿನ್ನ ಬಾಯಿಂದ ಕೇಳ್ಬೇಕಂತ ನನ್ಗೆ ಆಸೆ. ಹೇಳು. ನನಗೆ ನಮ್ಮ ಸರಸ್ವತಿ ಅತ್ತೆ ಅಂದ್ರೆ ನಿಮ್ಮ ಅಮ್ಮನು ನಮ್ಮ ಅಪ್ಪನು ಹಂಗೆ ಮಗುವಿನ ಮನ್ಸು ತರ ಇರೋ ಹುಡುಗಿ ಬೇಕು ಅಂತ ಕೇಳ್ಬಿಟ್ಟೆ. ಅಯ್ಯೋ ಭಗವಂತ, ಇನ್ಯಾರು ಕಾಣಿಸ್ಲಿಲ್ಲ ನಿಂಗೆ? ನಾನು ಕಾಣಿಸ್ಲಿಲ್ಲ, ನಿಮ್ಮ ಅಮ್ಮನ ಕಾಣಿಸ್ಲಿಲ್ಲ, ಅಂಬುಜಿ ಕಾಣಿಸ್ಲಿಲ್ಲ, ತಾತನ ಕಾಣಿಸ್ಲಿಲ್ಲ, ಯಾರು ಕಾಣಿಸ್ಲಿಲ್ಲ ನಿಂಗೆ? ಯಪ್ಪ, ಇವ್ರಿಬ್ಬರ ಹತ್ರ ನಂಗೆ ಕೇಳಕ್ಕಾಗಲ್ಲಪ್ಪ. ನಮ್ಮ ಅಮ್ಮನ ಹತ್ರ ಅಂತೂ ನನ್ಗೆ ಕೇಳಕ್ಕೆ ಆಗಲ್ಲ. ಏನಾದರೂ ಒಂದು ಹಿಡ್ಕೊಂಬಿಟ್ರೆ ಅದನ್ನ ಕಾರುಣ್ಯ ಹಂಗೆ ಅವಳು ಹಂಗೆ ಮಾಡಿದ್ರು, ಇವಳು ಹಿಂಗೆ ಮಾಡಿದ್ರು. ಹೇಳಿ 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 ನನ್ನ ತಲೆ ತಿಂದಾಕ್ಬಿಡ್ತಾಳೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅಷ್ಟೇ ಅಂತೀಯಾ? ಅಷ್ಟೇ. ನಂಗೆ ಏನು ದಿಕ್ಕೆ ತೋರಿಸಿಲ್ಲ ಕಾರುಣ್ಯ, ನನ್ನ ತಲೆಗೆ ಬಂದಿದ್ದ ಅವ್ರಿಬ್ರೆ. ಹಣೆ ಬರ, ಏನು ಮಾಡೋಕ್ಕಾಗಲ್ಲ, ಅನ್ಭವಿಸ್ಬೇಕು. ಹೋಗ್ಲಿ ಬಿಡು ಆದಿಶಂಕರ. ಇವಾಗ ಮಾವನು ಮಗುವಿನಂತ ಮನ್ಸು, ಇವ್ರನ್ನ ಮಾತಾಡಬೇಕು ಇವ್ರನ್ನ ಮಾತಾಡಬಾರ್ದು ಅನ್ನೋ ಇದಿಲ್ಲ. ಎಲ್ಲರ ಮೇಲೂ ಜಗಳ ಆಡೋದೆ, ಎಲ್ಲರನ್ನೂ ಮಾತಾಡ್ಸೋದೆ. ಮಗುವಿನಂತ ಮನ್ಸು. ನಮ್ಮಮ್ಮನು ವಿಷಯ ನಿಮ್ಗೆ ಗೊತ್ತಿರೋದೆ. ಅವರಿಬ್ರು ಚಿಕ್ಕ ಮಕ್ಕಳ ಥರ, ಮೋಸ ಆದಾಗೆ ಏನೂ ಇರಲ್ಲ. ಸುಮ್ಮನೆರು, ಬುದ್ಧಿ ಇರೋರಾದರೆ ಎಲ್ಲ ಆಲೋಚನೆ ಮಾಡ್ತಾರೆ. ಇವಾಗಿನ ಕಾಲ ಸರಿ ಇಲ್ಲ ಶಂಕರ, ನೀನು ಪುಣ್ಯ ಅನ್ಕೋ. ನೀನು ಪುಣ್ಯ ಅಂತ ಹುಡುಗಿ ಸಿಕ್ಕೋದು. ಕಾಲ ಸರಿ ಇಲ್ಲ. ನಾವು ನೋಡ್ತಾ ಇದ್ದೀರಲ್ಲ, ಮದುವೆ ಆಗಿ ಇನ್ನೂ ವಾರ ಆಗಿರಲ್ಲ, ಆವಾಗ ಡೈವರ್ಸರು ಬರ್ತಾರೆ, ಗೊತ್ತಾ? ನೀನು ಪುಣ್ಯ ಅಂತ ಹುಡುಗಿನ ಸಿಗ್ಲಿ ಬಿಡು. ಅಯ್ಯೋ, ನಾನು ಇಲ್ಲಿರೋ ಕಾತೈತೆ ಕಾರುಣ್ಯ. ಬೆಂಗಳೂರಿಗೆ ಹೋದ್ರೆ, ನಾನು ಎಲ್ಲರೂ ಹೊರಗಡೆ ಹೋದ್ರೆ ದಾರಿಗಿರಿ ತಪ್ಪೋಗ್ಬಿಟ್ರೆ ನಾನು ಏನು ಮಾಡಲಿ? ಅವಳ ಕೈಲಿ ಒಂದು ಫೋನ್ ಕೊಟ್ಟರೆ ಸರಿ ಹೋಗುತ್ತೆ. ಸುಮ್ಮನೆರು. ಇವಾಗ ನಾವು ಅನ್ಕೊಂಡಂಗೆ ಆಗುತ್ತಪ್ಪ. ಹುಡುಗಿನ ನೋಡೋಣ, ಸುಮ್ಮನೆರು. ಅಣ್ಣ ಇವತ್ತು ಹೋಗೋಣ, ಇನ್ನೂ ಬಂದಿಲ್ಲ. ತಾತನ ಬರಲಿ, ಸುಮ್ಮನೆರು. ಕೇಳೋಣ. ಇದೇ ಹುಡುಗಿ ಆತೈತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಗಾನ್ವಿಗೂ ಹಂಗೆ ಅಲ್ಲ ಅನ್ಕೊಂಡಿದ್ದು ನಾವು. ಸರ್, ಓ ಅಶೋಕ್ ಬನ್ರಿ ಸರ್. ಚೆನ್ನಾಗಿದ್ದೀರಾ ಸರ್? ನಿಮ್ಮನ್ನು ಮೀಟ್ ಮಾಡೋಕ್ಕೆ ಆಗಲಿಲ್ಲ ಸರ್. ಮತ್ತೆ ಪರವಾಗಿಲ್ಲ ಸರ್. ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಅಶೋಕ್. ನಿಮ್ಮ ಅಪ್ಪ ಅಮ್ಮನ ಬಿಡಿಸ್ಕೊಂಬಂದೇನು? ಇಲ್ಲ ಸರ್, ಇಲ್ಲ, ಲಾಯರ್ ಆಗಲ್ಲ ಅಂತಂದ್ರು. ನೋಡೋಣ, ಇನ್ನೂ ಕೇಸ್ ಇದೆ, ನೋಡೋಣ. ಏನು ಇಷ್ಟೊತ್ತಲ್ಲಿ ಬಂದಿದೆ? ಈ ಕಡೆ ಬಂದಿದ್ದೆ, ರಾಮು ಸರ್ ಹೇಳಿದ್ರು ಅಡ್ರೆಸ್ಸು, ಅದಕ್ಕೆ ರಾಮು ಸರ್ನ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರ್, ಗಾನವಿ ಅವ್ರ ಅಪ್ಪ ಫಾರಿನಲ್ಲಿದ್ದಾರೆ ಅಂತ ನೀವು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಯಾರಿಗೂ ಹೇಳ್ಬಾರ್ದು. ಇಲ್ಲ, ಗಾನವಿ ಅವರು ಅವತ್ತು ಅವ್ರ ಮನೆಯಲ್ಲಿ ಬಿಟ್ಟು ಬಂದ್ವಿ ಅಷ್ಟೇ. ಮತ್ತೆ ಅವರು ಫೋನು ಮಾಡಲಿಲ್ಲ, ನಾವು ಅವ್ರಿಗೆ ಫೋನು ಮಾಡೋಕೆ ಹೋಗಲಿಲ್ಲ. ನಮ್ಮ ಕಾಂಟ್ಯಾಕ್ಟೇ ಇಲ್ಲ ಅವ್ರಿಗೆ. ಅವರು ಫೋನ್ ಮಾಡಿಲ್ಲ, ನಾವು ಫೋನ್ ಮಾಡಿಲ್ಲ, ಅಷ್ಟೇ ಬಿಡಿ. ನಾವೇನಕ್ಕೆ ಹೋಗ್ತೀವಿ? ಹೋಗಿದ್ದೆ ಸರ್, ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟೆ ಅಲ್ಲ. ನಾವು ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಅಲ್ಲ. ನೀವು ಗಾನ್ವಿನ ಮದುವೆ ಆಗ್ಬೇಕಂತಿದ್ದು ಹುಡುಗ ಅಲ್ಲ? ಹ್ಞೂ ಸರ್, ನಮ್ಮ ಅಪ್ಪ ಅಮ್ಮ ಇಷ್ಟಪಡ್ತಾ ಇದ್ರು, ಆದರೆ ಗಾನ್ವಿ ನನಗೆ ಇಷ್ಟ ಇಲ್ಲ. ಯಾಕೆ, ಏನಾಯ್ತು? ನಾನು ಬೇರೆಯವ್ರನ್ನ ಮದುವೆ ಆಗಿದ್ದೀನಿ ಸರ್. ನಾನು ಕಾಲೇಜ್ ಡೇಸಲ್ಲಿ ಒಬ್ಬ ಹುಡುಗಿನ ಇಷ್ಟಪಡ್ತಾ ಇದ್ದೆ. ಆ ಹುಡುಗಿಗೆ ಅವ್ರ ಅಪ್ಪ ಅಮ್ಮ ಮದುವೆ ಮಾಡಿಬಿಟ್ರು. ಮದುವೆ ಮಾಡಿದ್ರೆ ಆಮೇಲೆ ಅವಳಿಗೊಂದು ಮಗು ಆಯಿತು. ಮಗು ಆದಮೇಲೆ ಅವಳು ಇಲ್ಲ, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಬಂದ್ಬಿಟ್ಲು. ಮಗುನ ಗಂಡನ್ನ ಬಿಟ್ಬಿಟ್ಟು ನಾನು ಅವಳು ಜೊತೆಯಲ್ಲೇ ಇದ್ದೀವಿ ಸರ್. ಇಲ್ಲ ಸರ್, ನನಗೆ ಗಾನ್ವಿನ ಮದುವೆ ಆಗುವಂಥ ಆಸೆ ಇಲ್ಲ. ನಾನು ಯಾವತ್ತೂ ಅಂದ್ಕೊಳ್ಳೇ ಇಲ್ಲ. ಅದಕ್ಕೆ ರಾಮು ಸರು ನಮ್ಮ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾವ್ರೆ ಅಂತ ಗೊತ್ತಾಯಿತು. ಆಮೇಲೆ ನೀವು ಸಿಕ್ಕಿದ್ರಲ್ಲ, ಆವಾಗ ಇರೋ ವಿಷಯ ಎಲ್ಲ ಹೇಳ್ದೆ. ನಾನು ಈ ಥರ ಅವ್ರ ತಂದೆ ಅಲ್ಲಿದ್ದಾರೆ ಅಂತ ಹೇಳ್ದೆ. ಆಮೇಲೆ ಕರ್ಕೊಂಬಂದ್ರಲ್ಲ ರಾಮು ಸರವ್ರೆ. ಎಷ್ಟೊಂದು ಟೆಕ್ನಿಕ್ ಉಪಯೋಗಿಸಿದ್ದಾರೆ ನಿಮ್ಮ ತಂದೆ ತಾಯಿ. ಭಾರಿ ಶಾರ್ಪ್ ಇದ್ದಾರೆ ಅವರು. ಹೌದು ಸರ್, ತುಂಬ ಚೂಟಿ ಇದ್ದಾರೆ ನಮ್ಮ ಅಪ್ಪ ಅಮ್ಮ. ಏನಾದರೂ ದುಡ್ಡಿನ ಸಹಾಯ ಬೇಕಾಗಿತ್ತ ಅಶೋಕ್? ಅಯ್ಯೋ ಸಾರಿ, ನಿಮ್ಗೆ ಹೆಸರು ಮರ್ತೋಗ್ಬಿಟ್ಟೆ, ನಿಮ್ದು ಅಜಯ್. ಏನು ಬೇಡ ಸರ್, ನಮ್ಮ ಅಪ್ಪ ನಮ್ಮಮ್ಮ ಏನೂ ಇಲ್ಲದೇನೆ ಇಟ್ಟಿಲ್ಲ. ನನಗೂ ಮನೆ ಇದೆ, ಬಿಸ್ನೆಸ್ ಇದೆ, ಮಾಡ್ತಾ ಇದ್ದೀನಿ. ನೀವು ಅಷ್ಟೊಂದು ಸಹಾಯ ಮಾಡಿದ್ರಲ್ಲ ನನಗೆ, ಅದಕ್ಕೆ ನಿಮ್ಮನ್ನು ಒಂದ್ಸರಿ ಮಾತಾಡ್ಸೋಣ ಅಂತ ಬಂದೆ. ಓಕೆ ಅಜಯ್, ನಿಮ್ಮ ಹುಡುಗಿ ಜೊತೆ ಖುಷಿಯಾಗಿರಿ.
ಅವ್ರ ಗಂಡ ಏನು ಬಂದು ಗಲಾಟೆ ಮಾಡಿಲ್ವಾ? ಇದು ಯಾಕೆ ನನ್ನ ಹೆಂಡತಿನ ಕರ್ಕೊಂಬಂದಿದ್ರೆ ಹಾಗೆ ಹೇಗೆ ಅಂತ ಬಂದಿದ್ರು, ಗಲಾಟೆ ಮಾಡಿದ್ರು. ಅವ್ರ ಗಂಡಗೆ ಯಾರೂ ಸಪೋರ್ಟ್ ಇಲ್ಲ ಸರ್. ಪಾಪ ಅವರು ಒಬ್ಬರೇ. ನಾನೇ ಪಾಪ ಅಂತಿದ್ದೀನಿ ಅಂತಂದರೆ ಇನ್ನು ಅವ್ರು ಯಾವ ಥರ ಇರಬೇಕು? ಮಗು ಅವ್ರ ಹತ್ರನೇ ಇದೆ. ಈಗೇನೋ ಬೇರೆ ಮದುವೆ ಆಗಿದ್ದಾರಂತೆ ಅವರು. ಹೋಗ್ಲಿ ಬಿಡಿ, ಇವ್ರು ನಿಮ್ಮ ಜೊತೆನೇ ಇದ್ದಾರಲ್ಲ, ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಷ್ಟೇ ಸರ್. ನನ್ನ ಪಾಡಿಗೆ ನಾನು ಇದೀನಿ, ನನ್ನ ಹೆಂಡತಿ ಜೊತೆ ಆರಾಮಾಗಿ. ಡೈವರ್ಸ್ ಎಲ್ಲ ಆಗಿದೆಯಾ? ಇಲ್ಲ ಸರ್, ಡೈವರ್ಸ್ ಏನಾಗಿಲ್ಲ. ಫಸ್ಟು ಡೈವರ್ಸ್ಗೆ ಅಪ್ಲೈ ಮಾಡಿ, ಮುಂದೆ ಮುಂದೆ ತೊಂದರೆ ಆಗುತ್ತೆ. ಅದೇ ಹೇಳ್ತಾನೆ ಇದ್ದೀನಿ, ಬಟ್ ಅವಳೇನು ಕಿವಿ ಮೇಲೆ ಹಾಕೊಳ್ಳಿಲ್ಲ. ಬರಲ್ಲ ಬಿಡು, ಅವ್ರಿಗೆ ಯಾರೂ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ನನ್ನ ಹೆಂಡ್ತಿನೂ. ನೋಡೋಣ, ಅಪ್ಲೈ ಮಾಡ್ಬಿಡ್ತೀವಿ ಯಾವುದೊಂದಕ್ಕೂ. ಮುಂದೆ ಆಗೋ ಅನಾಹುತನ ತಪ್ಪಿಸ್ಬೋದಲ್ಲ. ಅದೇ ಅದೇ. ಅವ್ರಿಗೆ ಏನು ಮಗು ಇತ್ತು? ಹೆಣ್ಮಗು ಸರ್. ಇಲ್ಲೇ ಎಲ್ಲೋ ಹಳ್ಳಿವರು ಅವರು. ಓ ಸರಿ ಸರಿ. ಏನು ಮತ್ತೆ ನಿಮ್ಮ ಇವರು ಹೋಗಲ್ವಲ್ಲ ಅವ್ರ ಮನೆಗೆ? ಇಲ್ಲ ಸರ್, ಹೋಗಲ್ಲ ಅವಳು. ಆ ಮಗುನೂ ಬೇಡ ಗಂಡನೂ ಬೇಡ ಅಂತ ಬಿಟ್ಟು ನನ್ನ ಜೊತೆ ಬಂದಿದ್ದಾಳೆ. ಅವಳು ಎಲ್ಲಿ ಹೋಗ್ತಾಳೆ ಮತ್ತೆ? ನಾನು ಅವಳನ್ನು ಬಿಟ್ಟಿರಲ್ಲ. ಅಜಯ್, ಊಟ ಮಾಡಿ ಬನ್ನಿ, ಇಷ್ಟೊತ್ತಲ್ಲಿ ಬಂದಿದ್ರೆ. ಬೇಡ ಆದಿಶಂಕರ ಸರ್, ಊಟ ಏನು ಬೇಡ, ಹೋಗ್ತೀನಿ. ನನಗೋಸ್ಕರ ಕಾಯ್ತಾ ಇರ್ತಾಳೆ ಊಟಕ್ಕೆ. ನೀವಿನ್ನಿಲ್ಲಿ ಬಿಟ್ರೆ ಇವಾಗ ಎಷ್ಟು ಟೈಮ್? 7 ಗಂಟೆ ಏನಾಗಿದೆ? ಆಗುತ್ತೆ 10:30. ಇಷ್ಟೊತ್ತಲ್ಲಿ ಏನು ಟ್ರಾಫಿಕ್ ಇರಲ್ವಲ್ಲ ಸರ್, ಬೇಗ ಹೋಗ್ತೀನಿ. ಸರಿ ಅಜಯ್, ಹುಷಾರಾಗಿ ಹೋಗಿ ಬನ್ನಿ. ಬನ್ನಿ ಯಾವತ್ತಾದ್ರೂ ಆಫೀಸ್ಗೆ. ಖಂಡಿತ ಬರ್ತೀನಿ ಸರ್. ಯಾವಾಗಲಾದ್ರೂ ಈ ಕಡೆ ಬಂದರೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಆದಿಶಂಕರ ಸರ್ ಅಲ್ಲೇ ಇರ್ತಾರಲ್ಲ, ಅವ್ರನ್ನ ಮೀಟ್ ಮಾಡ್ತೀನಿ. ನನ್ನ ಬಗ್ಗೆ ಎಲ್ಲಾದರೂ ನೀವು ಹೊರಗಡೆ ಹೇಳ್ಬಿಟ್ರೇನೋ ಅಂತ. ಗಾನ್ವಿ ಅಪ್ಪ ಬಗ್ಗೆ ಅಮ್ಮ ಬಗ್ಗೆ ಹೇಳಿದ್ನಲ್ಲ ನಾನು ನಿಮಗೆಲ್ಲ ವಿಷಯ. ನಮ್ಮಪ್ಪ ನಮ್ಮಮ್ಮ ಗಾನ್ವಿನ ಮದುವೆ ಆಗು ಅಂತ ಫೋರ್ಸ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನೀವೇನಾದರೂ ಸಹಾಯ ಮಾಡ್ತೀರೇನೋ ಅಂತ ನಾನು ನಿಮ್ಮ ಹತ್ರ ಬಂದು ಎಲ್ಲ ವಿಷಯ ಹೇಳಿದ್ದು. ಆದಿಶಂಕರ್ ಅವ್ರ ಹತ್ರ ನಾನು ಏನು ಹೇಳಿಲ್ಲ, ಯಾಕಂದರೆ ಅವರಿಬ್ಬರು ಲವ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ನನಗೆ. ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಅಂದ್ಕೊಂಡ್ವಿ ಅಷ್ಟೇ ಮದುವೆ ಆಗಬೇಕು ಅಂತ. ಲವ್ ಗಿವ್ ಎಲ್ಲ ಖಂಡಿತ ಇಲ್ಲ. ಹಾಗೆ ತಪ್ಪು ತಿಳ್ಕೊಂಬಿಟ್ಟಿರ ನೀವು. ಸರಿ ಸರ್, ಬರೋಣ. ಸರಿ ಅಜಯ್, ಹೋಗಿ ಬನ್ನಿ, ದೇವ್ರು ಒಳ್ಳೇದು ಮಾಡಲಿ. ಸರಿ ಸರ್, ಬರ್ತೀನಿ. ಓಕೆ ಅಜಯ್, ಹುಷಾರಾಗಿ ಹೊಡಿ. ಸರಿ ಸರ್. ಫಸ್ಟು ನಿಮ್ಮ ಮಿಸ್ಸಸ್ದು ಡೈವರ್ಸ್ಗೆ ಅಪ್ಲೈ ಮಾಡಿ. ಮುಂದೆ ತೊಂದರೆ ಆಗಬಾರ್ದು. ಅವರು ಬೇರೆ ಮದುವೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ಆ ಕೆಲಸ ಮಾಡ್ತೀನಿ ಸರ್ ಬೆಳಗ್ಗೆ. ಓಕೆ ಸರಿ, ಬಾಯ್. ಆದಿಶಂಕರ ಸರ್ ಬಾಯ್. ಮೇಡಮ್ ಬಾಯ್. ಓಕೆ ಸರ್, ಬಾಯ್. ಯಾರಮ್ಮ ಇವರು? ಗಾನ್ವಿನ ಮದುವೆ ಆಗಬೇಕು ಅಂತ ಈ ಹುಡುಗನಿಗೆ ಗಾನ್ವಿ ಅವ್ರ ಮಮ್ಮಿ ಡ್ಯಾಡಿ ಅಂತ ಫೇಕ್ ಇದ್ರಲ್ಲ ಅವರು ನಾವೇ ನಿಮ್ಮ ಮಮ್ಮಿ ಡ್ಯಾಡಿ ಅಂತ. ಅವ್ರ ಮಗ ಇವರು. ಓ, ಗಾನ್ವಿನ ನನ್ನ ಮಗಳು ಅಂತ ಸಾಕ್ಬಿಟ್ಟು ಈ ಹುಡುಗನ ಕೊಟ್ಟು ಮದುವೆ ಮಾಡೋದಾ ಅವ್ರ ಮಗನಿಗೆ? ಅವ್ರ ಮಗನಿಗೆ ಕೊಟ್ಟರೆ ಆಸ್ತಿ ಎಲ್ಲ ಇವ್ರಿಗೆ ಇರುತ್ತಲ್ಲ. ಬೇರೆಯವ್ರಿಗೆ ಕೊಟ್ಟರೆ ಆಸ್ತಿ ಎಲ್ಲ ಗಾನ್ವಿ ಹೆಸರಲ್ಲಿದೆ, ಬೇರೆಯವ್ರಿಗೆ ಕೊಟ್ಟೋಗುತ್ತೆ. ಹಂಗಂತ ಇವರು ನನ್ನ ಫ್ರೆಂಡ್ ಮಗ ಈ ಹುಡುಗ ಅಂತ ಹೇಳ್ಬಿಟ್ಟು ಗಾನ್ವಿಗೆ ಮೋಸ ಮಾಡಿ ಇವನ ಜೊತೆ ಮದುವೆ ಮಾಡೋಕ್ಕೆ ರೆಡಿ ಮಾಡ್ತಿತ್ತು. ಓ ಸರಿ ಸರಿ ಸರಿ. ನಮ್ಮ ಇವರು ತಾಲೂಕು ಆಫೀಸರ್ ಇರ್ತಾರಲ್ವಾ, ಅವ್ರ ಹತ್ರ ಮಾತಾಡ್ತಾ ಇರ್ತೀವಿ ನಾವು. ಅದ್ರ ಮುಖಾಂತರ ನಾನು ಯಾವುದೋ ಒಂದು ವಿಷಯನ ಗಾನ್ವಿ ವಿಷಯನೇ ಮಾತಾಡಿದೆ. ಅವ್ರು ಹೇಳಿದ್ರು ಈ ಥರ ಅವ್ರ ಮಗ ಪರಿಚಯ ನೋಡಿ ಕಾಂಟ್ಯಾಕ್ಟ್ ಮಾಡಿ ಏನೋ ಬೆದರಿಸಿ ಅವರು ಅಪ್ಪ ಎಲ್ಲಿದ್ದಾರೆ ಅಂತ ಹೇಳ್ತಾರೆ ಅಂದಿದ್ದಕ್ಕೆ ಆಮೇಲೆ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಈ ಹುಡುಗಕ್ಕೆ ಫೋನ್ ಮಾಡಿದ್ದಕ್ಕೆ ಈ ಹುಡುಗ ಆಫೀಸ್ಗೆ ಬಂದು ಇರೋ ವಿಷಯ ಎಲ್ಲ ಹೇಳ್ದ. ಮದುವೆ ಆಗಿ ಒಂದು ಮಗು ಇರೋ ಲೇಡಿನ ಕರ್ಕೊಂಡೋಗಿ ಇಟ್ಕೊಂಡಿರೋದ ಇವರು. ಅದೇ ನನಗೂ ಇವಾಗಲೇ ಗೊತ್ತಾಗಿತ್ತು. ಅದೇ ನಾನು ಹೇಳ್ತಾ ಇದ್ದೀನಿ ಡೈವರ್ಸ್ಗೆ ಅಪ್ಲೈ ಮಾಡಿ ಅಂತ. ಸರಿ ಸರಿ ಆಯಿತು. ರಾಮು, ಕಾರುಣ್ಯ, ಆದಿಶಂಕರ, ಯಾಕಮ್ಮ? ಯಾಕತ್ತೆ, ಏನಾಯ್ತು? ಆವಾಗಿಂದ ಕೂಗ್ತಾ ಇದ್ದೀನಿ, ನಿಮ್ಗೇನು ಕಿವಿ ಕೇಳಿಸ್ತಾ ಇಲ್ಲ? ಇಲ್ಲ, ಇಲ್ಲೇನೋ ಮಾತಾಡ್ತಾ ಇದ್ವಿ ನಾವು. ಯಾಕಮ್ಮ, ಏನಾಯ್ತಮ್ಮ? ಗೀತಾ ಆಂಟಿ ಮಾಡಿರೋ ಅಡುಗೆಗಳೆಲ್ಲ ಎತ್ಕೊಂಡೋಗಿ ನನ್ನ ರೂಮ್ ಒಳಗಡೆ ಇಟ್ಕೊಳ್ಳೆ. ಏನಿವತ್ತು ವಾಸನೆ ಅಂದರೆ ವಾಸನೆ, ಕೆಟ್ಟು ವಾಸನೆ. ಬೇಯಿಸಿರೋ ಪದಾರ್ಥ ಒಂದು ದಿವಸ ಬಿಟ್ಟರೆ ಇನ್ನೊಂದು ದಿವಸ ಅದನ್ನ ನೋಡೋಕತ್ತೈತಾ? ಕೆಟ್ಟು ವಾಸನೆ ಬರ್ತೈತೆ. ಏನಕ್ಕೆ ಎತ್ಕೊಂಡಂಗೆ ಮುಚ್ಚಿಕ್ಕಲ್ವ? ಮಾತಾಡಿದ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ, ನೀನು ಮುಚ್ಚಿಕ್ಕಿರೋದು ಅಂತ ಹೇಳ್ತಾವಳೆ. ಕಾರುಣ್ಯ, ನಾನು ಹೇಳ್ದೆ ತಾನೆ ಇದನ್ನೇನೋ ನೋಡು ಅಂತ. ರಾಮು, ಅಬ್ಸರ್ವ್ ಮಾಡಬೇಕು ಅಂತ ಅನ್ಕೊಂಡೆ, ಹಿಂಗೆ ಆಗಲಿಲ್ಲ ರಾಮು. ಸಾವಿತ್ರಮ್ಮ, ಗೀತಾ ಆಂಟಿನ ತಗೊಂಡೋಗಿ ಇಟ್ಕೊಳ್ಳೆ ಅಂತ ನೀವು ಹೆಂಗೆ ಅಮ್ಮ? ಹೆಂಗೆ ಹೇಳ್ತೀಯ ನೀನು? ಹೆಂಗೆ ಹೇಳ್ತೀಯ ಅಂತಂದರೆ, ಗೀತಾ ಬಿಟ್ಟರೆ ನಮ್ಮ ರೂಮಕ್ಕ ಬೇರೆ ಇನ್ಯಾರೂ ಬರಲ್ಲ. ಆ ಊರಿಂದ ಬಂದಲ್ಲ ಮಗುನ ಎತ್ಕೊಂಡು ಬಾಣಂತಿ ಒಳಗ, ಆವಾಗ ರೂಢಿ ಆಗಿರೋದು ನಮ್ಮ ರೂಮಕ್ಕೆ ಗೀತಾ ಬರೋಕ್ಕೆ. ಗೀತಾ ಬಿಟ್ಟರೆ ಇನ್ನೊಬ್ಬರು ಬರಲ್ಲ ನಮ್ಮ ರೂಮಕ್ಕೆ. ಊಟ ಎತ್ಕೊಂಡೋಗಿ ಮುಚ್ಚಿಕ್ಕೋ ಅಭ್ಯಾಸ ನಮ್ಮ ಮನೆಗೆ ಯಾರಿಗೂ ಇಲ್ಲ. ಸರೋಜಕ್ಕನಿಗಿತ್ತು, ಈ ನಡುವೆ ಎಲ್ಲ ಬಿಟ್ಬಿಟ್ಟವಳೆ. ಇವಾಗ ಊಟ ಎತ್ಕೊಂಡೋಗಿ ಮುಚ್ಚಿಕ್ಕುವಂಥದ್ದು ಏನು ಹೇಳೋ? ಮಾತಾಡೋಣಮ್ಮ, ಮಾತಾಡೋಣ. ಏನೋ ಮಾತಾಡೋದು? ಯಾವಾಗ ಮಾತಾಡೋದು? ಹಾಂ, ಏನೋ ರಾಮು ಇದೆಲ್ಲನೂ? ಇದೆಲ್ಲ ಚೆನ್ನಾಗಿರಲ್ಲ ರಾಮು. ಮನೆಯೊಳಗೆ ಹಿಂಗೆಲ್ಲ ಮಾಡಬಾರ್ದು, ತಪ್ಪು. ಅಜ್ಜಿ ಎಷ್ಟು ಬೇಜಾರು ಮಾಡ್ಕೊಂಡವಳೆ ಗೊತ್ತಾ, ಗುಂಡಜ್ಜಿ. ಹಾಂ, ಆ ಅಮ್ಮನ ಊಟ ತಿನ್ನೋ ಟೈಮ್ಗೆ ಎಲ್ಲ ಎತ್ತಿಕ್ತಾಳೆ. ಯಾಕಂಗೆಲ್ಲ ಮಾಡಬೇಕು? ಅಮ್ಮ, ಮಾತಾಡೋಣ ಇರು, ನೀನೇನು ಟೆನ್ಷನ್ ತಗೊಂಬೇಡ, ಮಾತಾಡೋಣ. ತಿನ್ನೋ ಊಟನ ಹಂಗೆಲ್ಲ ಮಾಡಿದ್ದು ತಪ್ಪು. ಅತ್ತೆ, ಮಾತಾಡ್ತೀನಿ ನಾನು. ನೀವು ಊಟಕ್ಕಿಟ್ರೆ ಆಶಂಕರ್ಗೂ ರಾಮುಗೆ ನಾನು ಮಾತಾಡ್ತೀನಿ. ನೋಡಮ್ಮ, ಇನ್ನೊಂದ್ಸತಿ ಹಿಂಗೆಲ್ಲ ಆದರೆ ನಾನಷ್ಟೇ ಸುಮ್ಮನೆ ಇರಲ್ಲ. ಗುಂಡತ್ತೆ ಮನ್ಸಿಗೆ ಬೇಜಾರು ಮಾಡ್ಕೊಂಡವಳೆ. ಈ ವಯಸ್ಸಿನಾಗ ಬೇಕಾ ಅಮ್ಮನ್ಕಿದೆಲ್ಲ ನೀನು ಪಾಪ? ಹಾಂ, ನಾನು ಮಾತಾಡ್ತೀನತ್ತೆ. ನೀವು ಊಟಕ್ಕಿಟ್ರಿ ಇವ್ರಿಗೆಲ್ಲ. ರಾಮು, ಗುಂಡಜ್ಜಿ ನಾನು ಊರಿಗೆ ಹೋಗ್ತೀನಿ, 2 ದಿವಸ ಇದ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾವಳೆ. ಹೌದಾ? ಹೂನು, ಹಂಗೆ ಹೇಳ್ತಾವಳೆ. ಸರಿ ಅಮ್ಮ, ಊಟಕ್ಕಿಡ್ಬ, ನಂಗೆ ಹೊಟ್ಟೆ ಹಸಿತೈತೆ, ನಾನು ಮಾತಾಡ್ತೀನಿ ಬಾ ಗುಂಡಜ್ಜಿ ಹತ್ರ. ಗುಂಡತ್ತನೆ ಹೆಂಗನ ಮಾಡಿ ಮನೆಯಿಂದ ಓಡಿಸ್ಬೇಕಲ್ಲ. ಹಾಂ, ಏನು ಮಾಡೋದು?
ಅವಳೆಲ್ಲ ಇಷ್ಟೊತ್ನಾಗೆ ರಾಧಿ ರಾಧಿ ಅಂತೆ. ಹಾಂ, ಅವಳು ಹೊಡಿತಿ ಅಂತ ನೀನು. ಹ್ಞೂ, ಡಮ 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 ಬರ್ತಾರಿರೋ ಅವ್ರ ಮನೆಯವರು. ಮಲ್ಕ ಎಷ್ಟೊತ್ತಾಗೈತಿರಿ, ಒಗ್ಗಚ್ಚಿನಿರೋ. ಇಲ್ಲ ಇಲ್ಲ ಏಕಿದ್ನಲ್ಲಪ್ಪ ರೋಗು, ಮಲ್ಕೋಬೇಕು ಸುಮ್ಮನೆ ಚಳಿ. ಹ್ಞೂ ಚಳಿ. ಎಲ್ಲ ಹೋಗೋನ್ ಬರ್ತಾನೆ ಮಲ್ಕೋ. ಹೇಳು ಕಾರುಣ್ಯ ಬಂದು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಹೇಳ್ತಾಳೆ. ಈ ಸಾವಿತ್ರಮ್ಮನು ಅದೇನು ಮಾಡ್ಬಿಡ್ತಾಳೆ, ನಾನು ನೋಡೇ ಬಿಡ್ತೀನಿ. ಏ ಗೀತಾ, ಇದ್ಯಾಕೆ ಹಿಂಗ್ ಹೇಳ್ತಾ ಇದೀಯಾ? ಇವಾಗ ನೆಗಿತಾ ಇದ್ಲು, ಮತ್ತಿವಾಗ ಅಳ್ತಾವಳೆ ಯಾಕೆ? ಏನೈತೆ? ಅಲ್ಲ, ಬೆಳಗ್ಗೆ ನೋಡಿದೆ ನಿನ್ನ ತಮ್ಮನ ನಿನ್ನ ಕಣ್ಣೆದ್ರುಗನೆ ಹೊಡೆದ್ನು. ನೋಡ್ಕೊಂಡು ಸುಮ್ಮನೆ ಇದೆಯಾ ನೀನು? ಯಾಕೆ ಹೊಡಿತೈತೆ ಏನು ಅಂತ ಒಂದು ಮಾತನ್ನ ಕೇಳ್ಬೇಕು ತಾನೆ ನೀನು? ಬೇರೆ ಗಂಡಸು ಬಂದು ನನ್ನ ಮೈ ಮುಟ್ಟಿದ್ರೆ ನೀನು ನೋಡ್ಕೊಂಡು ಹೆಂಗಿರ್ತೀಯ ನೀನು? ಬೇರೆ ಗಂಡಸು? ಅದ್ಯಾರು ಬೇರೆ ಗಂಡಸ್ರು? ಇನ್ಯಾರು ನಿನ್ನ ತಮ್ಮನೇ? ಅವ್ನ ಕತೆ ಕಟ್ಕೋ. ಅವ್ನು ಯಾವಾಗ್ಲೂ ಹಂಗೆ. ಸರೋಜಿನ ಅದೆಷ್ಟು ಸತಿ ಹೊಡೆದವನು, ಅವಳು ಯಾವತ್ತು ಬಂದು ನಾಕೆ ಹಿಂಗೆ ದೂರ ಹೇಳ್ದೋಳಲ್ಲ. ನೀನು ನಮ್ಮ ಅಪ್ಪನ ಹೊಡಿ ಅಂತಂದಿದ್ದು ಏನು ಅನ್ಕೊಂಡಿದ್ಯಾ ನೀನು? ನಮ್ಮಪ್ಪನ ಏನು ಅನ್ಕೊಂಡಿದ್ಯಾ? ನಮ್ಮಪ್ಪನು ನಮ್ಮ ಪಾಲಿಗೆ ದೇವರು, ತಂದೆ ಅಲ್ಲ ದೇವರು ನಮ್ಮ ಪಾಲಿಗೆ. ನಮ್ಮ ಅಪ್ಪನ ಬಗ್ಗೆ ಯಾರು ಏನೇ ಮಾತಾಡಿದ್ರು ನಾವು ಸಹಿಸಲ್ಲ, ಆಯ್ತಾ? ನಾನೇ ಬಿಡ್ಬೇಕಂತಿದ್ದೆ, ಅಷ್ಟೊತ್ತು ಅವನೇ ಹಿಡ್ಬಿಟ್ಟ. ಇದೇನಾ ನೀನು ಕಟ್ಕೊಂಡಿರೋ ಹೆಂಡತಿಗೆ ಕೊಡೋ ಬೆಲೆ? ನೋಡಿ ಗೀತಾ, ಕಟ್ಕೊಂಡಿರೋ ಹೆಂಡತಿ ಕರೆಕ್ಟಾಗಿದ್ದರೆ ನಾವು ಬೆಲೆ ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀನು ನಮ್ಮ ಅಪ್ಪನ ಸುದ್ದಿ ಮಾತಾಡಬೇಡ. ನಾನು ಹೇಳಿದ್ದೀನಿ ಬೆಳಗ್ಗೆ ನಮ್ಮ ಅಪ್ಪನ ವಿಷಯಕ್ಕೆ ಬರಬೇಡ ಅಂತ. ನಾವು ಮಕ್ಕಳು ತಂದೆ ಹೆಂಗಿದ್ದೀರಂತ ನಮಗೆ ಗೊತ್ತು. ನಮ್ಮ ಅಪ್ಪನ ಬಿಟ್ಟು ನಾವಿರಲ್ಲ, ನಮ್ಮನ್ನು ಬಿಟ್ಟು ನಮ್ಮ ಅಪ್ಪನಿರಲ್ಲ. ನಾವು ತಪ್ಪು ಮಾಡ್ತೀರಿ, ನಮ್ಮ ಅಪ್ಪನ ಕೈ ಗೇಟಿಗೆ ತಿಂತೀರಿ. ಅದೇ ಇಟ್ಟು ಬೇರೆಯವ್ರು ಹಾಕಿದ್ರೆ ಅವನ ಕೈಯೋ ಕಾಲೇ ತಿರ್ಸೇ ಬರೋದು. ಅಲ್ಲ, ನಾನು ಎತ್ಕೊಂಡು ಬೆಳಕಾಯಿ ಸಾರನ ಅನ್ನ ತುಪ್ಪನ ಎತ್ಕೊಂಡೋಗಿ ರೂಮಾಗಿ ಮುಚ್ಚಿಕ್ಕಿದ್ದೀನಂತೆ. ಸಾವಿತ್ರಮ್ಮನ ಎಂತೆಂತ ಮಾತಾಡ್ತಾಳು ಗೊತ್ತಾ? ಆಯಮ್ಮನ ರೂಮಾಗಿ ಮುಚ್ಚಿಕ್ಕಂತ ಪರಿಸ್ಥಿತಿ ಏನು ಬಂತು ನಂಕ? ಅದೇ ನಮ್ಮ ರೂಮಾಗ ದಾರಿ ಇಲ್ಲ, ನಮ್ಮ ರೂಮಾಗ ಮುಚ್ಚಿಕ್ಕಂತ ಇರಲಿಲ್ಲ. ನಾನು ಹಂಗೂ ಮಾಡ್ಬೇಕಂತಿದ್ರೆ ಏನು ತಿನ್ನೋ ಊಟ ಅನ್ನನೂ ಸಾರು ತುಪ್ಪ ಎತ್ಕೊಂಡೋಗಿ ನಾನು ಮುಚ್ಚಿಕ್ಕಿದ್ದೀನಂತೆ ರೂಮಾಗ. ಹಂಗೆ ಹೇಳ್ತಾಳು ಸಾವಿತ್ರಮ್ಮನು. ಅದಕ್ಕೆ ಅವ್ರ ರೂಮಾಗ ಎತ್ಕೊಂಡೋಗಿ ಮುಚ್ಚಿಕ್ಕಿರೋದು? ಯಾರು ಈ ಕೆಲಸ ಮಾಡಿರೋದು? ಯಾರು ಮಾಡಿದ್ರು ನನ್ಗೇನು ಗೊತ್ತು, ನಾನು ಮಾತ್ರ ಮಾಡಿಲ್ಲ ಈ ಕೆಲಸನ. ಅಲ್ಲ, ಯಾರ್ಗೇನು ಬಂದಿತ್ತು ಬರಬಾರ್ದು ರೋಗ? ತಿನ್ನೋ ಅನ್ನೋ ಎತ್ಕೊಂಡೋಗಿ ಮುಚ್ಚಿಕ್ಕಿರೋದು ಹೊಲ್ಸ್ಕೊಂಡವು? ಬರಲಿರು, ನಮ್ಮ ಅಪ್ಪನ ಬರಲಿ, ಆಮೇಲೆ ಗೊತ್ತಾಗೈತೆ. ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು ಈ ಮಾತು. ಯಾಕಂತಂದರೆ ತಿನ್ನೋ ಅನ್ನ ದೇವ್ರ ಸಮಾನ, ಅದನ್ನು ಎತ್ಕೊಂಡೋಗಿ ಮುಚ್ಚಿಕ್ಕುವಂಥ ಅವಶ್ಯಕತೆ ಏನೂ ಇಲ್ಲ. ಭಗವಂತನ ಕೊಟ್ಟವನ ತಿಂಡಿಯಾಗಿ ಅದ್ಯಾರು ಏನು ಬಂದಿರೋದು? ಊಟ ಯಾಕೆ ಮುಚ್ಚಿಕ್ಕಿರೋದು? ಇದನ್ನೇ ನಿಮ್ಮ ಅಪ್ಪನ ಹತ್ರ ಎತ್ಕೊಡೋಕೆ ಹೇಳ್ಬೇಕನ್ನೋದು. ಸಾವಿತ್ರಮ್ಮನು ಕಾರುಣ್ಯ ಕೇಳ್ತೀನಿರು, ಅವಳನ್ನೇ ಮಾಡ್ತಾಳೆ ನಿಂಕ ಹಂಗೆ ಹಿಂಗೆ ಅಂತವಳೆ. ಅವಳೇ ಕಾರುಣ್ಯನ ಆಕಾಶದಾಗಿಂದ ಇಳಿದು ಬಂದವಳ ಹೇಳು. ಅವಳು ಬಂದಾಗಿಂದ ಈ ಮನೆಗೆ ಎಲ್ಲನೂ ಅವಳ ತಲೆಕೆ. ಒಂದು ಸಕ್ಕರೆ ತರಬೇಕಾಗಲಿ, ಒಂದು ತರಕಾರಿ ತರಬೇಕಾಗಲಿ, ಪ್ಯಾಟೆಗೆ ಹೋಗ್ಬೇಕಾಗಲಿ, ಎಲ್ಲದಕ್ಕೂ ಎಲ್ಲ ಅವಳೇ ದುಡ್ಡು ಕೊಡೋದು, ಎಲ್ಲ ವ್ಯವಹಾರನೂ ಅವಳದೇ. ಯಾಕಂದ್ರೆ ನಾವಿಲ್ಲ, ಅವಳಿಗಿನ್ನ ಮುಂಚಿಗೆ ಬಂದಿರೋದು ನಾವಿಲ್ಲ. ನಮಗೆ ಜವಾಬ್ದಾರಿ ಕೊಟ್ಟರೆ ಬೇಡ ಅಂತ ಹೇಳ್ತಾರ? ಪ್ರತಿಯೊಂದಕ್ಕೂ ಅವಳೆ, ಎಲ್ಲದಕ್ಕೂ ಎಲ್ಲರೂ ಕಾರುಣ್ಯ. ಯಾಕಂದ್ರೆ ನಾವೇ ಈ ಮನೆಗೆ ಸೊಸೆ ಅಲ್ಲ. ನೀನಿಲ್ಲ ಈ ಮನೆಗೆ ದೊಡ್ಡ ಮಗನು, ನಾನಿಲ್ಲ. ನಮಗೆ ಕೊಳ್ಳಿ ಬಿಡು, ಮನೆ ಜವಾಬ್ದಾರಿ ನಾವೇ ನೋಡ್ಕೊತೀರಿ. ಓದಿರೋ ಹುಡುಗಿ ಅಂತ ಕೊಟ್ಟಿರ್ಬೋದು. ಯಾಕಂತಂದರೆ ಕಾಲ ಸರಿಯಿಲ್ಲ. ನಮ್ಮ ಗಂಡಸ್ರಿಗೆ ಮೋಸ ಮಾಡ್ತಾರೆ ಗೊತ್ತಾ ನಿಂಗ? ನಾವು ಹೊರಗಡೆ ಏನೇನು ತರಬೇಕಂತ ಹೋದರೆ ನಮಗೆ ಮೋಸ ಮಾಡ್ತಾರೆ. ಇನ್ನು ನೀವು ಹೆಣ್ಮಕ್ಳು ಓದಿಲ್ದಿರೋರು ನಿಮಗೆ ಮೋಸ ಮಾಡಿದಿರ್ತಾರ? ಓದಿರೋ ಹುಡುಗಿ ಅಂತ ಕೊಟ್ಟಿರ್ಬೋದು. ನಾನು ಆವತ್ತಿಂದ ಸಂತೆಗೆ ಹೋಗೋದು, ಅವು ಇವು ತರೋದು. ನಾನು ಇವತ್ತಿಗೂ ಒಂದೇ ಒಂದು ಬೆಂಕಿಪಟ್ಟಣ ತಂದವನಲ್ಲ ಅಂಗಡಿಗೆ ಹೋಗಿ. ನಮ್ಮ ಕಾರ್ ರೂಢಿ ಇಲ್ಲ, ಎಲ್ಲ ನಮ್ಮ ಅಪ್ಪನೇ ತತ್ತಾಯ್ತಿತ್ತು. ಏನೋ ಅವಳು ಓದವಳೆ ಬುದ್ಧಿವಂತೆ, ಅದಕ್ಕೆ ಅವಳಿಗೆ ಮನೆ ಜವಾಬ್ದಾರಿ ಕೊಟ್ಟಿರ್ಬೋದು. ಸುಮ್ಮನೆ ಇಲ್ಲಿದ್ದೆಲ್ಲ ರಾಮಾಯಣ ಮಾಡಬೇಡ. ಊಟದ್ದು ಮಾತಾಡೋಣ ಇರು. ಅದು ಯಾರು ಎತ್ಕೊಂಡೋಗಿ ಇಕ್ಕವ್ರು ನೋಡೋಣ ಇರು, ಕೇಳೋಣ ಇರು. ಇಷ್ಟಕ್ಕೆ ಬಿಟ್ಬಿಟ್ರೆ ಆಯ್ತದಾ? ಕೇಳೋಣ. ಯಾರನ್ನ ಕೇಳ್ತೀಯಾ? ನಮ್ಮ ಅಪ್ಪನ ಬರಲಿ, ಕೂತ್ಕೊಳ್ಳಿ ಎಲ್ಲರೂ. ಯಾರು ಊಟ ಎತ್ಕೊಂಡೋಗಿ ಇಕ್ಕಿದ್ದು ಏನು ಅದೆಲ್ಲ ಕೇಳೋಣ. ಗೀತಾ ಆಂಟಿ ಊಟ ಯಾರಂಟಿ ತಗೊಂಡೋಗಲ್ಲಿ ಇಕ್ಕಿರೋದು? ಅವಳಲ್ಲಂತಮ್ಮ, ಅವಳಲ್ಲಂತೆ. ಅವಳು ಹೇಳ್ತಾವಳು ನೋಡು, ಇಲ್ದಿದ್ದೆಲ್ಲ ನನ್ನ ಮೇಲೆ ಆಗ್ತಾವ್ರೆ ಮನೆಯವರು ಅಂತ. ಅವಳಲ್ಲಂತೆ. ಮತ್ತೆ ಇನ್ಯಾರು ದೊಡ್ಡಮ್ಮವ? ಯಾರಂತ ನಾವೇ ಕಂಡಿಡಿಬೇಕು. ಸರಿ ದೊಡ್ಡಮ್ಮವ, ನಾನೊಂದು ಪರೀಕ್ಷೆ ಮಾಡಬೇಕು ಅಂತಿದ್ದೀನಿ. ಆ ಪರೀಕ್ಷೆ ಒಳಗೆ ಯಾರು ಸೋಲ್ತಾರೋ ನೋಡೋಣ, ಯಾರು ಗೆಲ್ತಾರೋ ನೋಡೋಣ. ಏನು ಪರೀಕ್ಷೆ? ದೊಡ್ಡಮ್ಮವ, ಮನೆಯಿಂದ ಗಡೆಗೆ ಹೋಗ್ಬಿಟ್ಟು ಬರೋಣ ಬಾ. ಏನಕ್ಕಮ್ಮ? ಬಾ, ನಾನು ಹೇಳ್ತೀನಿ ಬಾ. ಇವಳು ಹೊಟ್ಟೆ ಬಿಡ್ತೋಗ ಏನೋ ಪರೀಕ್ಷೆ ಗಿರೀಕ್ಷೆ ಅಂತ ಅವಳು. ಅದೇನು ಪರೀಕ್ಷೆ ಮಾಡ್ತಾಳ ಮಾಡಿ. ಕತ್ಲಾಗ ಏನಕ್ಕಮ್ಮ? ನನ್ನ ಹತ್ರ ಮೊಬೈಲ್ ಟಾಚ್ ಆಗ್ತೀನಿ ಬಾ ಮವ. ಒಂಚೂರು ಕೆಲಸ ಐತೆ ಬಾ. ಮುಂದುವರಿಯುವುದು.